ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ಟದಾರ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಿವಿ ಸೋಮಶೇಖರ್ ಹುಟ್ಟುಹಬ್ಬ ಆಚರಣೆ. ಅಭಿಮಾನಿಗಳು, ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಿಂದ ಅದ್ಧೂರಿ ಸ್ವಾಗತ. ಬಿವಿ ಸೋಮಶೇಖರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಬೆಂಬಲಿಗರು ವಿಶೇಷವಾಗಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಮೊದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಭಿಮಾನಿಗಳು, ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಿವಿ ಸೋಮಶೇಖರ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಶುಭಾಶಯ ಕೋರಿದರು. ಅಭಿಮಾನಿಗಳ ಪ್ರೀತಿ ಹಾಗೂ ಬೆಂಬಲಕ್ಕೆ ಸಂತಸ ವ್ಯಕ್ತಪಡಿಸಿದ ಬಿವಿ ಸೋಮಶೇಖರ್ ಅವರು ಸಮಾಜ ಸೇವೆ ಮತ್ತು ಜನರೊಂದಿಗೆ ಇರುವ ಬಾಂಧವ್ಯವೇ ನಮ್ಮ ಶಕ್ತಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿವಿ ಸೋಮಶೇಖರ್, ಜನರ ಪ್ರೀತಿ, ವಿಶ್ವಾಸವೇ ನನಗೆ ದೊಡ್ಡ ಆಶೀರ್ವಾದ. ಸಮಾಜದ ಅಭಿವೃದ್ಧಿ ಮತ್ತು ಜನರ ಸೇವೆಗೆ ನಾನು ಸದಾ ಬದ್ಧನಾಗಿರುತ್ತೇನೆ. ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸ ಮಾಡುವುದೇ ನನ್ನ ಗುರಿ ಎಂದು ತಿಳಿಸಿದರು. ಇದೇ ವೇಳೆ ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸುವ ವಿಚಾರವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ತಮ್ಮ ಮುಂದಿನ ರಾಜಕೀಯ ನಡೆ ಮತ್ತು ಜನಸೇವೆಯ ಉದ್ದೇಶಗಳ ಕುರಿತು ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ವರದಿ ಮಹೇಶ್, ಕರ್ನಾಟಕ ಮೀಡಿಯಾ ನ್ಯೂಸ್. ದೇವರು ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಸನ್ಮಾರ್ಗ ಕೊಟ್ಟು ಉತ್ತಮ ರೀತಿಯಲ್ಲಿ ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ. ಜನ್ಮದಿನೋತ್ಸವ ಶುಭಾಶಯಗಳು ಸರ್. ನೀವು ಈ ಕ್ಷೇತ್ರಕ್ಕೆ ದುಡಿದಿರೋರಾಗಿದ್ದೀರಾ, ಬಹಳಷ್ಟು ಶ್ರಮವಹಿಸಿರೋರಾಗಿದ್ದೀರಾ. ನಿಮ್ಮ ಉಪಚುನಾವಣೆಯ ನಿಲುವು ಏನಿದೆ ಸರ್? ಸುಧಾಕರ್ ಅವರ ನಿಧನದಿಂದಾಗಿ ಈ ಉಪಚುನಾವಣೆ ಬಂದಿರೋದ್ರಿಂದ ಈಗ ಅವರ ಮನೆಯಲ್ಲಿ ಯಾವ ಥರ ಅವರು ತೀರ್ಮಾನ ತಗೊಂಡು, ಅವರು ಮಗ ಆಗ್ಬೋದು, ಇಲ್ಲ ಅವರ ಮನೆಯವರಾಗ್ಬೋದು, ಶ್ರೀಮತಿಯವರು, ಅವರು ನಮ್ಮ ವರಿಷ್ಠರ ಜೊತೆ ಕೂತ್ಕೊಂಡು, ನಮ್ಮ ಏನು CM ಸಾಹೇಬ್ರಿದ್ದಾರೆ ಮತ್ತು KPCC ಅಧ್ಯಕ್ಷರಿದ್ದಾರೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರೇನಿದ್ದಾರೆ, ಅವರೆಲ್ಲ ಕೂತು ಒಂದು ತೀರ್ಮಾನ ತಗೊಂಡು ಒಮ್ಮತವಾಗಿ ಅವ್ರ ಮನೆಯಿಂದ ಒಂದು ಅಭ್ಯರ್ಥಿ ಕೊಟ್ಟರೆ ನಾನು ಪಕ್ಷದ ಪರವಾಗಿ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ನಾನು ಕೆಲಸ ಮಾಡೋಕ್ಕೆ ತಯಾರಿದ್ದೇನೆ. ಇಲ್ಲ ಈಗ ಆಕಾಂಕ್ಷೆ ಅನ್ನೋದು ಈಗ ಹೇಳೋದು ಅಂಥ ಸಮಯ ಅಲ್ಲ ಇದು. ಏನಕ್ಕೆ ಅಂತಂತಂದರೆ ಈಗ ಕೊನೆಯ ಬಾರಿ ಚುನಾವಣೆಯಲ್ಲಿ ನಾನು ಸುಧಾಕರ್ ಅವ್ರ ಜೊತೆಯಲ್ಲಿ ನೇರವಾಗಿ ಟಿಕೆಟ್ ಕೇಳಿದ್ದೆ. ಈಗ ಆ ಪರಿಸ್ಥಿತಿ ಇಲ್ಲ. ಅವ್ರ ಮಗನ ಜೊತೆಲಿ ನನಗೆ ಆ ಥರ ಯಾವುದೇ ರೀತಿ ಕೇಳುವಂಥ ಸಂದರ್ಭ ಬಂದಿಲ್ಲ. ಅವರು ಕೊನೆಯ ಬಾರಿ ನಾನು ಕೇಳಿದಾಗ ಪೂರ್ಣಿಮಕ್ಕವ್ರು ಕೇಳಿದ್ದೆ, ಅವರು ಬಂದರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅಂತ ಒಂದು ಆಲ್ಟರ್ನೇಟಿವ್ ಕೇಳಿದ್ದೆ. ಈಗ ಅವ್ರಿಗೂ ಕೂಡ ಬೆಂಗಳೂರಲ್ಲಿ ಒಂದು ಪ್ರಮುಖ ಸ್ಥಾನ ಸಿಗ್ಬೋದು ಅಂತ ಅವ್ರ ಮನೆಯವರು ಶ್ರೀನಿವಾಸಣ್ಣವರು ಕೂಡ MLC ಆಗಿರೋದ್ರಿಂದ ಇಲ್ಲೇನಾದರೂ ನನ್ನ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಪರವಾಗಿಲ್ಲ ಸೋಮಶೇಖರ್ ಚುನಾವಣೆ ಮಾಡ್ಬೋದು ಅಂತ ಎಲ್ಲರೂ ಒಮ್ಮತವಾಗಿ ಒಪ್ಕೊಂಡ್ರೆ ನಾನು ತಯಾರಿರ್ತೀನಿ. ಕೊನೆಯ ಕ್ಷಣದಲ್ಲೂ ನಾನು ತಯಾರಿರ್ತೀನಿ. ಮೊದಲ ಆದ್ಯತೆ ಅವರ ಮನೆಯವ್ರಿಗೆ ಅಂತ. ಟಗರು ಕಾಳಗಕ್ಕೆ ರೆಡಿ ಆಗುತ್ತೆ, ಇದೆಲ್ಲ ಒಪ್ಪಿಗೆ ಇದ್ರಿ ಅಂತ ಹೇಳ್ತಾ ಇದ್ದೀರಾ? ಟಗರು ಅಂತ ಏನಿಲ್ಲ, ಅದನ್ನು ಕಟ್ ಮಾಡ್ತಾರೆ. ಈಗ ಟಗರು ಅಂದ್ರೆ ಫಸ್ಟ್ ಕಟ್ ಮಾಡೋದು ಚೆನ್ನಾಗಿದೆ ಅಂತ, ಈಗೇನು ಬೇಡ, ಅದೇನಿಲ್ಲ. ಕಳೆದ ಬಾರಿ ಕೂಡ ಈ ಮಾತನ್ನ ಕೇಳಿದ್ವಿ. ಚುನಾವಣೆ ಇದರಲ್ಲಿ ಇಲ್ಲ ನನ್ನ ಸ್ಪರ್ಧೆ ನಾನು ಹೇಳೋದಲ್ಲ, ಸ್ಪರ್ಧೆ ನಾನು ದೊಡ್ಡವ್ರ ಜೊತೆಲೇ ನಾನು ಸುಧಾಕರ್ ಅವ್ರು ಇದ್ರೆ ಅವ್ರ ಜೊತೆ ಜಗಳ ಆಡಿ ತಗೊಂತಿದ್ದೆ. ಅದೇನಂದ್ರೆ MLC ಚುನಾವಣೆಗೆ ಬಂದಿದ್ದು ನಾನು ಒಂದು ಮಾತು ಹೇಳಿದ್ದೆ, ಎಲ್ರಿಗೂ ಒಂದು ಮಾತು ಹೇಳಿದ್ದೆ. ಕೆಲವೇ ಅಂತ ಅದೇನಿಲ್ಲ, ನಂಬರ್ ಹೇಳಿದ್ರೆ ನೀವೆಲ್ಲ ತಿರ್ಗಾ ಅದನ್ನ ನಗ್ತೀರಾ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ದೆ. ಕೆಲವರು 3 ತಿಂಗಳು ಉಳ್ಕೊಳ್ಳಲ್ಲ, 6 ತಿಂಗಳು ಉಳ್ಕೊಳ್ಳಲ್ಲ ಅಂತ. 6 ವರ್ಷ ಆಯ್ತು, 5 ವರ್ಷ ಆಯ್ತು, ಉಳ್ಕೊತೀನಿ, ಮುಂದಕ್ಕೂ ಇರ್ತೀನಿ. ಜಿಲ್ಲೆನಲ್ಲಿ ಸಂಘಟನೆ ಮಾಡ್ತೀನಿ. ಜಿಲ್ಲೆ ಅಂತಂದ್ರೆ ನನ್ನೊಂದು MLC ನಂದೊಂದು ಕನಸು. ಅದರಿಂದ ಒಳ್ಳೇದು ಮಾಡಬೇಕು ಪಂಚಾಯತಿ ಮೆಂಬರ್ಗಳಿಗೆ, ಸದಸ್ಯರುಗಳಿಗೆ, ಮತ್ತು ನಮ್ಮ ಕೈಲಾದಷ್ಟು ಜನತೆಗೆ. ಅದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮನಸ್ಸಲ್ಲಿ ಯಾವಾಗಲೂ MLC ಆ ದಿನಾಂಕನೂ ನಾನು ನೋಡಿಕೊಂಡು ನಾನು ಎದುರು ನೋಡ್ತಾ ಇದ್ದೀನಿ. ಇದು ಅಕಾಲಿಕವಾಗಿ ಬಂದಿರೋದ್ರಿಂದ, ಅನಿರೀಕ್ಷಿತವಾಗಿ ಬಂದಿರೋದ್ರಿಂದ ಇದರಲ್ಲಿ ನಾನು ಇಲ್ಲ ಅಂತ ಅನ್ನೋದು ಸುಮ್ಮನೆ ಎಲ್ಲರೂ ಕೇಳೋದ್ರಿಂದ ಅರ್ಥ ಏನಿಲ್ಲ. ಪಕ್ಷ ಎಲ್ಲರನ್ನು ನೋಡಿ ಅವ್ರವ್ರ ಯೋಗ್ಯತೆ ಅನುಸಾರ, ನನ್ನ ಯೋಗ್ಯತೆ ಇಲ್ಲ ಅಂದರೆ ನಾನು ಕೊನೆಯಲ್ಲಿ ನಿಂತ್ಕೋತೀನಿ. ನನಗೆ ಅದ್ರ ಬಗ್ಗೆ ಬೇಸರನೇ ಇಲ್ಲ. 33 ವರ್ಷ ಇದ್ದೀನಿ, ಇನ್ನೊಂದು 3 ವರ್ಷ ಇದ್ದರೆ ನನಗೇನು ಆಗಲ್ಲ. ನಾನು ತಾಳ್ಮೆಯಿಂದ ಕಾಯ್ತೀನಿ. ನನಗೆ ಆ ದೇವರು ಆ ತಾಳ್ಮೆ ಶಕ್ತಿ ಕೊಟ್ಟಿದ್ದಾನೆ. ನಾನು BH ಮಂಜಣ್ಣವ್ರು ಇದ್ರ ಇವತ್ತು ಹುಟ್ಟುಹಬ್ಬ ಇದೆ, ಏನು ಹೇಳ್ತೀರಣ್ಣ?
ಪ್ರಥಮತಃ ಸೋಮಶೇಖರಣ್ಣವ್ರಿಗೆ ಹುಟ್ಟುಹಬ್ಬದ ಇಡೀ ನಮ್ಮ ಹಿರಿಯೂರು ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಾನು ಅಣ್ಣರು ಹೇಳಿದರು, ಅಕಾಲಿಕವಾಗಿ ಸುಧಾಕರ್ ಅವರ ಮರಣದಿಂದ ಇದು ತೆರವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಹೈಕಮಾಂಡ್ನವರು ತೀರ್ಮಾನ ಮಾಡಿ ಆ ಕುಟುಂಬಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಸಿಂಪತಿಯಿಂದನ ನಾವೆಲ್ಲರೂ ಕೂಡ ಸೇರಿಕೊಂಡು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಆಗಿರ್ತತೆ. ಸಪೋಸ್ ಇವಾಗ ಸೋಮಣ್ಣವ್ರಿಗೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಅವರು ಕೂಡ ಸಮರ್ಥವಾಗಿ ಆಡಲಿಕ್ಕೆ ಸಿದ್ಧರಿದ್ದಾರೆ. ಯಾಕೆಂದರೆ ಅವ್ರಿಗೆ ಎಲ್ಲ ರೀತಿಯಿಂದ ಶಕ್ತಿ, ಸಾಮರ್ಥ್ಯ, ಬೆಂಬಲ ಎಲ್ಲವೂ ಇದೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಾನು ಕೂಡ ಯಾಕೆಂದರೆ ಮುಖ್ಯಮಂತ್ರಿಯವರ ನಾನು ಒಡನಾಡಿಯಾಗಿ ಮೊದಲಿನಿಂದಲೂ ಬಂದಿದ್ದೀನಿ ಅವ್ರ ಜೊತೆಗೆ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ನನಗೆ ಚುನಾವಣೆ ಮಾಡು ಅಂದರೆ ಮಾಡ್ತೀನಿ, ಆಡು ಅಂದರೆ ಸಮರ್ಥವಾಗಿ ಆಡೋಕ್ಕೆ ನಾನು ಕೂಡ ಸಿದ್ಧನಿರ್ತೀನಿ ಯಾವುದೇ ಸಂದರ್ಭದಲ್ಲಿ. ಯಾಕೆಂದರೆ ಇಡೀ ಕ್ಷೇತ್ರದ ಜನ ನಮ್ಮ ಜೊತೆಗೇ ಇದ್ದಾರೆ. ನಾನು ಸೋಮಣ್ಣವರು ಒಂದೇ ಸಾರಿ ಅಪ್ಲಿಕೇಶನ್ನ MLCಗೆ ಹಾಕಿದವರು. ಅವತ್ತು ವೇದಿಕೆ ಅವರು ಮನೆಯಲ್ಲಿ DK ಅಣ್ಣವರು ನನ್ನ ಸೋಮಣ್ಣವ್ರನ್ನ ಇಬ್ಬರನ್ನೇ ಕುಂಡ್ರಿಸ್ಕೊಂಡು ಮಾತಾಡಿದಂಥ ಸಂದರ್ಭದಲ್ಲಿ ನೀನು ಆಡ ಮಂಜು ಅಂತಂದರು, ಯಾರು DK ಅವರು. ಇವರೆದುರಿಗೆ ನಾನು ಹೇಳಿದೆ, ನಾನು ಆಡಿರಿ MLA ಆಡ್ತೀನಿ, ಅವನ MLC ಆಡಲ್ಲ, ಸೋಮಣ್ಣವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ವಿ. ಆವಾಗಲೇ ಆ ತಕ್ಷಣದಲ್ಲೇ ಅವರು ಟಿಕೆಟನ್ನು ಕನ್ಫರ್ಮ್ ಮಾಡಿದ್ರು. ಅದು ಕೆಲವೇ ಮತಗಳ ಅಂತರದಲ್ಲಿ ಅವರು ಪರಾಜಿತ ಆಗಂತ ಸಂದರ್ಭ ಬಂತು. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದಲ್ಲಿ ಅವರೊಬ್ಬ ಪ್ರತಿನಿಧಿಯಾಗಿ ಬಂದೇ ಬರ್ತಾರೆ ಅಂತ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ದೇವರ ಮೇಲೆ ಆಣೆ ಮಾಡಿ ಹೇಳಕ್ಕೂ ನಾನು ತಯಾರಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಿ.